ಎಜಿ ನ್ಯೂಸ್ಗೆ ಸ್ವಾಗತ. ಸತತ ಪ್ರಯತ್ನ, ಕಠಿಣ ಪರಿಶ್ರಮದಿಂದ ಮಾತ್ರ ಸಾಧನೆ ಮಾಡಲು ಸಾಧ್ಯ ಅಂತ ಸುಕ್ಷೇತ್ರ ಕೃಷ್ಣವೇಣಿ ಭೀಮಾ ಸಂಗಮದ ಪರಮ ಪೂಜ್ಯ ಶ್ರೀ ಕರುಣೇಶ್ವರ ಶಿವಾಚಾರ್ಯರ ಮಹಾಸ್ವಾಮಿಗಳು ಹೇಳಿದ್ದಾರೆ. ಶನಿವಾರದಂದು ವಡಗೇರ ಪಟ್ಟಣದಲ್ಲಿ ಡಿಡಿಯು ಶಿಕ್ಷಣ ಸಂಸ್ಥೆಗಳ ವಡಗೇರ ಶಾಖೆಯ 8ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಜೀವನದಲ್ಲಿ ಮೌಲ್ಯಾಧಾರಿತ ಶಿಕ್ಷಣ, ಶಿಸ್ತು, ಸಮಯ ಪಾಲನೆ ಬೆಳೆಸಿಕೊಳ್ಳಬೇಕು. ಇದು ಸ್ಪರ್ಧಾತ್ಮಕ ಯುಗವಾಗಿದ್ದು ವಿದ್ಯಾರ್ಥಿಗಳು ಉತ್ತಮವಾಗಿ ಅಧ್ಯಯನ ಮಾಡುವಂತೆ ಸಲಹೆ ಕೊಟ್ಟಿದ್ದಾರೆ. ಶಿವಾಚಾರ್ಯ ಹೊಸಮನಿ ಸರ್ ಅವರು ಹಂಗಾಗಬಾರದು. ಈಗಾಗಲೇ ಅವರು ಪಾಲಕರಿಗೆ, ಪೋಷಕರಿಗೆ ಏನು ಹೇಳಬೇಕು ಕಿವಿ ಮಾತುಗಳನ್ನು ಹೇಳಿದ್ದಾರೆ. ನನಗೊಂದು ಬಹಳ ಸಂತೋಷದ ಸಂಗತಿ ಹೇಳ್ತೀನಿ. ಅವ್ರು ಹೇಳಿದರು, ಇವತ್ತ ಶಿಕ್ಷಣ ಅನ್ನುವಂಥದ್ದು ವ್ಯಾಪಾರೀಕರಣ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಬಂದು ರಾಜಧಾನಿಗಳಲ್ಲಿ ಶಿಕ್ಷಣ ವ್ಯವಹಾರ ಮಾಡ್ತಾರೆ ಅನ್ನುವಂಥ ಮಾತನ್ನು. ಆದರೆ ಈ ಡಿಡಿಯು ಸಂಸ್ಥೆ ಹಾಗೆ ಮಾಡಿಲ್ಲ. ನಾನು ಮಾತಾಡ್ತಿರ್ತೀನಿ ಭೀಮಣ್ಣ ಸರ್ ಅವ್ರ ಜೊತೆ, ಯಾವಾಗಲೂ ಬರ್ತಿರ್ತಾರೆ ಪ್ರತಿ ಅಮಾವಾಸ್ಯೆಗೆ ಸಂಗಮಕ್ಕೆ. ಎಷ್ಟು ಸಂತೋಷ ಪಟ್ಟು ಹೇಳ್ತಾರೆ. ಬಹಳ ಹಿಂದುಳಿದಂಥ ಏರಿಯಾ. ಮೊನ್ನೆ ತಾನೇ ಒಂದು 15 ದಿವಸದಿಂದ ಮಾತಾಡ್ತಿದ್ವಿ. ಇಲ್ಲಿ ನಮ್ಮಲ್ಲಿ ಶಿವಪುರ್ನಲ್ಲಿ ಆ ಭಾಗದೊಳಗೆ ಹುಡುಗರೆಲ್ಲ ಓದ್ತಾ ಇರ್ತಕ್ಕಂಥವ್ರು ಏನೇನು ಆಗಿದ್ದಾರೆ, ಯಾರು ಇಂಜಿನಿಯರ್ ಆದರು, ಯಾರು BSc ಮಾಡಿ ಡಿಗ್ರಿ ಓದ್ತಾ ಇರೋದು ಎಲ್ಲ ನನಗೆ ಲಿಸ್ಟ್ ಮಾಡಿ ಹೇಳ್ತಾ ಇದ್ರು. ಒಂದು 7-8 ಹುಡುಗರದು ಭವಿಷ್ಯವನ್ನ. ಅಂತ ಒಂದು ಸಣ್ಣ ಈ ಕುಗ್ರಾಮಗಳಿದಾವೆ ಇಲ್ಲೆಲ್ಲ. ಅತ್ಯಂತ ಹಿಂದುಳಿದ ಪ್ರದೇಶ ಯಾದಗಿರಿ ಅಂದ್ರೆ. ಅಂಥ ಭಾಗದೊಳಗ ಅವ್ರ ಕನಸು ಇದ್ರೆ, ದುಡ್ಡು ಗಳಿಸ್ಬೇಕು ಅನ್ನೋ ಕನಸಿದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಅಷ್ಟು ಮಾಡಬಹುದಾಗಿತ್ತು. ದೊಡ್ಡ ದೊಡ್ಡ ನಗರಗಳಲ್ಲಿ ಇದಾವೆ. ಆದರೂ ಕೂಡ ಗ್ರಾಮೀಣದ ಜನರಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನ ಕೊಡಬೇಕು ಅನ್ನುವಂಥ ಕನಸು ಹೊತ್ತುಕೊಂಡು ಡಿಡಿಯು ಸಂಸ್ಥೆಯ ಸ್ಥಾಪನೆಯಾಗಿ ಒಂದು ಒಳ್ಳೆ ಹೆಜ್ಜೆ ಇಡ್ತಕ್ಕಂಥದ್ದು ಸಂತೋಷ ಅನ್ನುವಂಥ ಮಾತನ್ನ ಇಲ್ಲಿ ನಾನು ಹೃದಯ ತುಂಬಿ ಹೇಳಬೇಕಾಗ್ತದ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವತ್ ಜೀವಂಚ ವಿದ್ಯೆಯ ಅನ್ನುವಂಥ ಮಾತನ್ನ ಹೇಳ್ತಾರ. ಊಟ ಮಾಡಿದ್ದು ಆಗ ತೃಪ್ತಿ ಕೊಡ್ತದೆ, ಮತ್ತೆ ಹಸಿವು ಆಗ್ತದೆ. ಒಂದು ವೇಳೆ ಪರಿಪೂರ್ಣವಾದಂತ ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟಾಗ ಅವರ ಆಜೀವ ಪರ್ಯಂತರವಾಗಿ ಇರ್ತಕ್ಕಂಥದ್ದು ನಿಜವಾದಂತದ್ದು ಶ್ರೇಷ್ಠವಾದ ದಾನ ಯಾವುದು ಅಂತ ಕೇಳಿದ್ರ ಆ ವಿದ್ಯಾದಾನ ಅನ್ನುವಂತ ಮಾತನ್ನ, ಅಂತ ವಿದ್ಯಾದಾನವನ್ನ ಈ ಡಿಡಿಯು ಸಂಸ್ಥೆ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಅನ್ನುವಂತ ಮಾತನ್ನ ಹೇಳ್ತೀನಿ. ಇವತ್ತ ಪಾಲಕರು, ಪೋಷಕರು ಎಚ್ಚರವಾಗಿ ಇರಬೇಕು. ನೀವು ಎಚ್ಚರ ಆದ್ರೆ ಮಾತ್ರ ಮುನ್ನಡೆಸ್ಲಿಕ್ಕೆ ನಿಮ್ಮ ಮಕ್ಕಳನ್ನ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು. ಕಿವಿ ಮಾತು ಯಾಕಂತ ಕೇಳಿದ್ರ ಒಂದೊಂದು ಮಾತು ಹೇಳಿದ್ರು. ಮಕ್ಕಳೆದುರಿಗೆ ಜಗಳಾಡಬೇಡ್ರಿ, ನೀವು ಪರಿಣಾಮ ಬೀರ್ತದೆ ಅನ್ನುವಂತ ಮಾತನ್ನು ನೋಡ್ರಿ. ಮಕ್ಕಳಿಗೆ ಹ್ಯಾಂಗ್ ಪರಿಣಾಮ ಬೀರ್ತದೆ ಅನ್ನೋ ಒಂದು ಸೂಕ್ಷ್ಮ ಮಾತು. ಇವತ್ತೊಂದು ಘಟನೆ ನಡೀತು ನಮ್ಮ ಶಾಲೆಯಲ್ಲಿ, ಮಠದ ಶಾಲೆಯಲ್ಲಿ ಕೈ ತುತ್ತಿನ ಊಟ ಇತ್ತು. ನಮ್ಮ ಮಠದ ಆಯ ಇದ್ಲ ಎಮ್ಮ, ಮಠದಲ್ಲೇ ಪ್ರಸಾದ ಇದೆ. ಆಯಮ್ಮ ಬುತ್ತಿ ಕಟ್ಕೊಂಡು ಬಂದಿಲ್ಲ. ಆಮೇಲೆ ಮಠದನ್ ತಗೊಂಡೋಗ ಆ ಮಗುವಿಗೆ ಉಣಿಸ್ಬೇಕಾಗಿತ್ತು. ಎಲ್ಲರೂ ಊಟ ಮಾಡಿಸ್ತಾ ಇರುವಾಗ ಆಯಮ್ಮ ಮಗುವಿಗೆ ಉಣಿಸ್ತಾ ಇರ್ಲಿಲ್ಲ. ಆ ಮಗು ಒಳಗಡೆ ದೇವಸ್ಥಾನ ಇದೆ, ಆ ದೇವಸ್ಥಾನದ ಕೂತು ಅಳ್ತಾ ಇತ್ತು. ಅದನ್ನ ನೋಡಿ ಕರೆಸಿದೆ ನಾನು. ಕರೆಸಿ ಆಯಮ್ಮನಿಗೆ ಹೇಳ್ದೆ, ಬುದ್ಧಿ ಹೇಳ್ದೆ, ನಿನ್ನ ಈ ತರ ಮಾಡಿದ ತಪ್ಪಲ್ಲ, ಅಲ್ಲಿ ತಂದ ಪ್ರಸಾದ ನೀವು ಎಲ್ಲರ ಜೊತೆ. ಡಿಡಿಯು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಆದ ಡಾಕ್ಟರ್ ಭೀಮಣ್ಣ ಮೇಟಿ ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗಾಗಿ ಹಗಲಿರುಳು ಎನ್ನದೇ ಶ್ರಮಿಸಿ ಇಲ್ಲಿ ಉತ್ತಮವಾದ ಶಾಲೆ, ಕಾಲೇಜು ತೆರೆದಿರುವ ಕಾರ್ಯ ಶ್ಲಾಘನೀಯ. ವಿದ್ಯಾರ್ಥಿಗಳು ಉತ್ತಮವಾದ ಸಾಧನೆ ಮಾಡಿ ಶಾಲೆ ಮತ್ತು ತಾಲೂಕು, ಜಿಲ್ಲೆ, ರಾಜ್ಯಕ್ಕೂ ಕೀರ್ತಿ ತರುವಂತೆ ಹೇಳಿದರು. ಕಲಬುರಗಿ ವಿಶ್ವವಿದ್ಯಾಲಯದ ವಾಣಿಜ್ಯ ಶಿಕ್ಷಣ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ನಿವೃತ್ತಿ ಡೀನ್ ಎಪಿ ಹೊಸಮನಿ ಮಾತನಾಡಿ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ ಅಷ್ಟೇ ಅಲ್ಲ, ಪಾಲಕರ ಪಾತ್ರವೂ ಕೂಡ ಅತಿ ಮುಖ್ಯವಾಗಿದೆ. ವಿದ್ಯಾರ್ಥಿಗಳು ಸಮಯ ಪಾಲನೆ, ಶಿಸ್ತು, ತಂದೆ ತಾಯಿ, ಗುರು ಹಿರಿಯರನ್ನ ಗೌರವಿಸುವುದನ್ನ ರೂಢಿಸಿಕೊಳ್ಳಬೇಕು. ಪಾಲಕರು ಮಕ್ಕಳ ಕೈಗೆ ಮೊಬೈಲ್ ಕೊಡದಂತೆ ಕಿವಿ ಮಾತು ಹೇಳಿದ್ದಾರೆ. ಡಿಡಿಯು ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ದೇವೇಂದ್ರಪ್ಪ ಮೇಟಿ, ಆಡಳಿತ ಅಧಿಕಾರಿಗಳು ಆದ ಮಲ್ಲಿಕಾರ್ಜುನ ಮೇಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಮಯದಲ್ಲಿ ಶಾಲಾವಾರು ವರ್ಷದ ಶಿಕ್ಷಣದಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಲಾಗಿದೆ. ಸಾಯಂಕಾಲ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದಾವೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರು ಆದ ಸತೀಶ್ ರಾಜ್, ಜಸ್ಟಿನ್ KS, ಹೊನ್ನಯ್ಯ ಕೊಂಕಲ್, ಪಟ್ಟಣದ ಮುಖಂಡರು ಹಾಗೂ ಶಾಲೆ ಸಿಬ್ಬಂದಿ ವರ್ಗ, ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24
24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.